ನಮಸ್ಕಾರ. ಈಗ ನಮ್ದು ದ್ರಾಕ್ಷಿ ಗುರು ಆನ್ಲೈನ್ ಕನ್ಸಲ್ಟೆನ್ಸಿ ಏನು ನಡೆದೈತಿ. ಈಗ ಸದ್ಯ ಏನು ಹೊಸ ಪ್ಲ್ಯಾಂಟೇಷನ್ ಐತಿ. ಇಲ್ಕರ ಹೋದ ಸಲ ಗ್ರಾಫ್ಟಿಂಗ್ ಮಾಡಿದ್ದು, ಕಲಮ್ ಕಟ್ಟಿದ್ದು, ಈಗ ಹೊಸ ರೀಕಟ್ ಬಟ್ಟು ಮಾಡ್ಯಾಕೆ ಬಂದವು. ಆ ಪಡ್ಗಳ್ದು ಯಾವ ಥರ ನಿಯೋಜನೆ ಮಾಡ್ಕೋಬೇಕು, ಏನು ಮಾಡಬೇಕು, ಚಾಟ್ನಿ ಪೂರ್ವ ತಯಾರಿ ಏನು ಮಾಡಬೇಕು, ಅದ್ರ ಬಗ್ಗೆ ಒಂದಿಟ್ಟು ಈ ವಿಡಿಯೋದಾಗ ನಾವು ಹೇಳೋರದಿ. ಅದಕ್ಕಾಗಿ ಅದಕ್ಕಿಂತ ಮುಂಚೆ ನಿಮ್ಗೊಂದು ಸೂಚನೆ ಹೇಳೋದಿತ್ತು. ಈಗೇನೈತಿ, ನಾವು ರೀಕಟ್ ಹೊಡಿತೀವಿ, ಬಾಟಮ್ ಚಾಟ್ನಿ ಹೊಡಿತೀವಿ. ಇರ್ಲಿಕ್ಕಾರ ನಾವು ಏಪ್ರಿಲ್ ಚಾಟ್ನಿ ಇರಲಿ. ಅದಕ್ಕಿಂತ ಮೊದಲು ಏನೈತಿ, ನಮ್ಮ ಇದು ಆನ್ಲೈನ್ ಕನ್ಸಲ್ಟೆನ್ಸಿ ಏನೈತಿ, ಇದ್ರಾಗ ಒಂದು ಮಾತು ಅಂದ್ರೆ ಕಂಪಲ್ಸರಿ ಐತಿ, ಮ್ಯಾಂಡೇಟ್ರಿ ಐತಿ ಎಲ್ಲ ರೈತರಿಗೆ. ಏನೈತಿ ಅಂದ್ರಪ್ಪ, ಈಗೇನೈತಿ, ನಮ್ಮ ಭೂಮಿ ಫಲವತ್ತತೆ ಏನೈತಿ ವರ್ಷಕ್ಕೆ ಕಡಿಮೆ ಆಕೋತ ಹೊಂಟೈತಿ. ಅದಕ್ಕೆ ನಾವೇನು ಮಾಡ್ತಿರ್ತೀವಿ, ನಾವು ದ್ರಾಕ್ಷಿ ಬೆಳೆಸುವಾಗ ಬೇರೆ ಬೇರೆದವ್ರ ಕಾನ್ಸೆಪ್ಟ್ ಬೇರೆ ಬೇರೆ ಇರ್ತಾವೆ. ಅದೇ ಥರ ನಮ್ಮದು ಇದೊಂದು ಥಿಯರಿ ಮ್ಯಾಗ ನಾವು ಕೆಲಸ ಮಾಡ್ತೀವಿ. ನಮ್ಮ ಕಾನ್ಸೆಪ್ಟ್ ಐತಿ ಇದೊಂದು. ಏನೈತಿ, ವರ್ಷದಾಗಿಂದ ಒಮ್ಮೆ ದ್ರಾಕ್ಷಿ ಗಿಡಕ್ಕೆ ತಿಪ್ಪಿ ಕತ್ತ ಕಂಪಲ್ಸರಿ ನಾವು ಹಾಕಕ್ಕೆ ಹಚ್ತೇವೆ. ಯಾಕಂದ್ರೆ ಮೊದಲಿನ ಅಷ್ಟು ಈಗ ಹೆಂಗೈತಿ, ಈಗ ಇದು ಕ್ರಾಪ್ ಒಮ್ಮೆ ಹಚ್ಚಿತಂದ್ರೆ 10, 15, 20 ವರ್ಷ ತನಕನೂ ನಾವು ಕ್ರಾಪ್ ತೆಗಿಯಂಗಿಲ್ಲ. ಅದಕ್ಕಾಗಿ ಬೆಳೆ ಏನೈತಿ ಅದ್ರಾಗ ಚೇಂಜ್ ಆಗಂಗಿಲ್ಲ, ಒಂದೇ ಬೆಳೆ ಇದ್ದಿರ್ತೈತಿ. ಅದಕ್ಕೆ ಏನಾಕೈತಿ, ಉಳ್ಕಿದ ಬೆಳೆಯಾಗಿ ಏನಾಕೈತಿ, ಬೆಳೆಗಳು ಚೇಂಜ್ ಆಗ್ತಿರ್ತಾವೆ, ಕ್ರಾಪ್ಗಳು ನಾವು ಚೇಂಜ್ ಮಾಡ್ತಿರ್ತೀವಿ, ಕಲ್ಟಿವೇಷನ್ ಪ್ರಾಕ್ಟೀಸಸ್ ಚೇಂಜ್ ಆಗ್ತಿರ್ತಾವೆ. ಅದಕ್ಕೆ ಏನಾಕೈತಿ, ಅಲ್ಲಿ ಒಂದಿಟ್ಟು ಆರ್ಗ್ಯಾನಿಕ್ ಮ್ಯಾಟ್ರನ್ನು ಹಾಕಿರ್ತಿರ್ತೀವಿ, ಹಂಗೆ ಹೆಚ್ಚು ಕಡಿಮೆ ಹಾಕೋತಿರ್ತೈತಿ. ಅದಕ್ಕೆ ನಾವೇನಂತೀವಿ, ಬೇರೆ ಬೆಳೆದು ಒಂದಿಟ್ಟು ಕಾಲಿಗೇನು ಚಲೋ ಇರ್ತೈತಿ, ಬೇರೆ ಬೇರೆ ಹಿಂಗೆ ರೊಟೇಷನ್ ಹಾಕೋತಿರ್ತೈತಿ. ಅದಕ್ಕೆ ಅಲ್ಲಿ ಏನೈತಿ, ಅಲ್ಲಿ ಅಷ್ಟು ಫಲವತ್ತೆ ಆದ್ರಂಗಿಂದ ಕಡಿಮೆ ಕಳ್ಕೊಳಂಗಿಲ್ಲ ಭೂಮಿ. ಮತ್ತು ವರ್ಷ ನಾವು ಏನಿರ್ತಿ, 10 ರಿಂದ 20 ಟನ್ ತನಕ, ಕಡಿಮೆ ಬತ್ತಂದ್ರೂ 10 ಟನ್, ಹೆಚ್ಚು ಮತ್ತು ಚಲೋ ಬೆಳಿತಂದ್ರೂ 20 ಟನ್ ತನಕ ಇದ್ರಾಗ ಏನೈತಿ ನಾವು ದ್ರಾಕ್ಷಿ ತಕ್ಕೋತ ಇರ್ತೀವಿ. ನಮ್ದೊಂದು ಏನು ಥಿಯರಿ ಏನೈತಿ ಅಂದ್ರೆ, ನಾವು ಎಷ್ಟು ಟನ್ ಆ ಥರಾಗಿಂದ ತಗೊಂಡಿದ್ದೀವಿ ಅಷ್ಟು ಟನ್ ಹೊಳ್ಳಿ ಅದಕ್ಕೆ ಕೊಡಬೇಕು. ಇದು ನಮ್ಮದೊಂದು ಕನ್ಸೆಪ್ಟ್ ಐತಿ. ತಿಳ್ಕೊರಿ, ಈಗ ನೀವು ಒಂದು 15 ಟನ್, ಒಂದು ಎಕರೆಗಿನ ಒಂದು 15 ಟನ್ ಹಸಿಕಾಯಿ ತಗೊಂಡ್ರಿ ಅಂದ್ರೆ ನೀವು 15 ಟನ್ ಏನರ ಆರ್ಗ್ಯಾನಿಕ್ ಮ್ಯಾಟರ್ ಅದಕ್ಕೆ ಕೊಡಬೇಕು. ಟೋಟಲ್ದಾಗ ಅಂದ್ರೆ ಏನೈತಿ, ನೀವು ತಿಪ್ಪಿ ಖಾತ ಕೊಡ್ರಿ, ಇರ್ಲಿಕ್ಕಾರ ಕಬ್ಬಿನ ರೌಂದಿ ಮಲ್ಚಿಂಗ್ ಮಾಡಿರಿ, ಇಲ್ಕಾರ ಮತ್ತೊಂದು ಏನು ನೀವು ಆರ್ಗ್ಯಾನಿಕ್ ಮ್ಯಾಟ್ರ್ ನೀವು ಹಿಂಡಿ ಹಾಕ್ರಿ. ಹಿಂಡಿ ಅನ್ಕತ್ ನಾವು ಯಾರು ಟನ್ ಗಂಟ್ಲೆ ಹಾಕಂಗಿಲ್ಲ, ಕ್ವಿಂಟಲ್ 2 ಕ್ವಿಂಟಲ್ ಹಾಕ್ರಿ. ಹಿಂಗೆ ಎಲ್ಲ ಟೋಟಲ್ದಾಗ ಹೇಳಿನ. ಮತ್ತು ಯಾವ್ದಾರು ಆರ್ಗ್ಯಾನಿಕ್ ಮ್ಯಾನ್ಯೂರ್ ನೀವು ಹಾಕೋರಿದ್ರಿ, ಆರ್ಗ್ಯಾನಿಕ್ ಕಾರ್ಬನ್ ಯಾವ್ದಾರು ಹಾಕೋರಿದ್ರಿ ಅಂದ್ರೆ ತಿಳ್ಕೊರಿ, ಸಿಟಿ ಕಂಪೋಸ್ಟ್ ಅದು ಹಾಕೋರಿದ್ರಿ ಅಂದ್ರೆ ಇದು ಸಿಟಿ ಕಂಪೋಸ್ಟ್ ಬತ್ತು, ತಿಪ್ಪಿ ಕಥ ಬತ್ತು, ಅದ್ರಾಗ ಹಿಂಡಿ ವರ್ಷಕ್ಕೆ ಏನು ಕ್ವಿಂಟಲ್ 2 ಕ್ವಿಂಟಲ್ ಏನು ಹಾಕಿರಿ ಆ ಹಿಂಡಿ ಬತ್ತು ವರ್ಷದಾಗಿಂದ. ಕಾಯಿ ಅಂದ್ರೆ ನಾವು ಸಾಯ್ದಾಗುವಾಗ ನೀರು ಇಳುವಾಗ ಹಿಂಡಿಯೋದು ಹಾಕಿವು. ಅದನ್ನು ಹಿಡ್ಕೊಂಡು ಕಬ್ಬಿನ ರೌಂದಿ ಮಲ್ಚಿಂಗ ಹಿಂಗೆಲ್ಲ ಹಿಡ್ಕೊಂಡು ಏನು ಆರ್ಗ್ಯಾನಿಕ್ ಮ್ಯಾಟ್ರ್ ಆಕೈತಿ, ಅದು ನೀವು ಎಷ್ಟು ತಗೊಂಡಿರ್ತೀರಿ ಹೋದ ವರ್ಷ ಅಷ್ಟು ಈ ವರ್ಷ ಅದಕ್ಕೆ ಹೋಗಬೇಕು. ಅಂದ್ರೆ ಆ ಥರದ ಗಿಡದ ತಾಕತ್ತ, ಆ ಗಿಡದ ಸ್ಟ್ರೆಂತ, ಅದರದ ಸ್ಟೋರೇಜ ಕಾಯ್ಕೊಂಡು ಉಳಿತೈತಿ. ಭಾಳಷ್ಟು ರೈತರು ಏನು ಮಾಡ್ತಾರು, ಜಮೀನು ಚಲೋ ಇರ್ತಾವೆ, ಭಾರಿ ಇರ್ತಾವೆ, ಏರಿ ಜಮೀನು ಅದು ಚಲೋ ಬೆಳೆಯುವಂಥವು, ಹೈಯೆಸ್ಟ್ ಈಲ್ಡ್ ಹೊಂಟು ಅದಾವೆ, ಟನ್ನೇಜ್ ಹೊಂಟು ಅದಾವೆ, ಏನು ಭೂಮಿ ಇರ್ತಾವೆ. ಆ ಥರ ಹಂಗೆ ತಕ್ಕೋತಾರೆ 2, 3, 4, 5 ವರ್ಷ ತನಕ ತಕ್ಕೋತಾರು. ನಾ ಈ ವರ್ಷ ಎಕರೆದಾಗ ನಂದು 5 ಟನ್ ಮನುಕೆ ಆಯ್ತು, 5.5 ಆಯ್ತು, 4.5 ಆಯ್ತು ಹೇಳ್ತಿರ್ತಾರೆ. ಕೆಲವೊಂದು ಮಂದಿ ಕಂಟಿನ್ಯೂಟಿ ಐತಿ ಅದ್ರಾಗ, ಯಾಕಂದ್ರೆ ಅವ್ರು ಅಷ್ಟು ಹಾಕ್ತಾರನ್ನು. ಆಯ್ತು, ಏನಾಕೈತಿ, ಕೆಲವೊಂದು ಮಂದಿನಲ್ಲಿ ಏನಾಕೈತಿ, ಇದೊಂದು 2-3 ವರ್ಷ ಬೆಳಿತೈತಿ. ಮಡ್ಡಿ ಜಮೀನು ಇತ್ತಂದ್ರೆ ಒಂದು 2-3 ವರ್ಷದಾಗನ ಕೈ ಕೊಟ್ಟಂಗೆ ಮಾಡ್ತೈತಿ ಓವರ್ಲೋಡ್ ಆಗಿ. ಏರಿ ಜಮೀನು ಇತ್ತಂದ್ರೆ ಒಂದು 4-5 ವರ್ಷ ತೆಗಿತಾರೋ, ಅದ್ರ ಮುಂದೆ ಒಲಾಂಡೆ ಒಣಗಾಕ ಚಾಲು ಆಕ್ಕಾವು. ಒಂದೀಟು ಒಲಾಂಡೆ ವೀಕ್ ಆದವು, ಗಿಡ ವೀಕ್ ಆದವು, ಆರ್ಗ್ಯಾನಿಕ್ ಮ್ಯಾಟ್ರ್ ಭೂಮಿಯಾಗಿಂದ ಕಡಿಮೆ ಬಿತ್ತು, ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಯ್ತು, ಗಿಡದಾಗ ಸ್ಟೋರೇಜ್ ಕಡಿಮೆ ಆತಂದ್ರೆ ಏನಾಕೈತಿ, ಗಿಡ ಒಂದು ಸ್ವಲ್ಪ ವೀಕ್ ಆದಂಗೆ ಆಕ್ಕಾವು. ಆವಾಗ ಅಂಥ ಸಮಯದಾಗ ಸ್ಟೆಮ್ ಬೋರರ್ ಈ ಕೀಟ ಏನೈತಿ ಆ ಗಿಡದ ಮ್ಯಾಗ ಅಟ್ಯಾಕ್ ಮಾಡಿಬಿಡ್ತೈತಿ. ಅದಕ್ಕೆ ಏನು ಯಾಕೆ ಅಟ್ಯಾಕ್, ಹೆವಿ ಅಟ್ಯಾಕ್ ಯಾಕೆ ಆಕೈತಿ ಆ ಪ್ಲಾಟ್ ಮ್ಯಾಗ ಅಂದ್ರೆ, ಆ ಕಟ್ಟಿಗೆ ಏನಿರ್ತೈತಿ ಗಿಡದ ಕಟ್ಟಿಗೆ ಒಳಗಿಂದ ಅದಕ್ಕೆ ತಿನ್ನಾಕ ಅನುಕೂಲ ಆಗಿರ್ತೈತಿ. ಅವಾಗ ಒಳಗೆ ಹೆಚ್ಚು ರಸ ಇದ್ದಿದ್ದು ಗಿಡದಾಗ ಸ್ಟೆಮ್ ಬೋರರ್ ಹೆಚ್ಚು ಇಡಂಗಿಲ್ಲ.
ಎಲ್ಲಿ ಹೊಲಾಂಡಿ ಗ್ಯಾಪ್ ಬೀಳಾಕ ಚಾಲೂ ಆಗೈತಿ ಆ ಪಡ್ದಾಗ ಸ್ಟೆಮ್ ಬರೋರ್ ಹೆಚ್ಚಿರ್ತಾವು. ಅಲ್ಲಿ ಅವಕ್ಕೆ ಒಂದಿಟ್ಟ ಏನೈತಿ ಗಿಡ ಒಳಗೆ ಬೆಂಡ್ ಹೊಡ್ದಂಗೆ ಆಗಿರ್ತೈತಿ, ಮೆತ್ತಗಾಗಂಗೆ ಆಗಿರ್ತೈತಿ, ಹೊಟ್ಟು ಆದಂಗೆ ಆಗಿರ್ತೈತಿ. ಅಲ್ಲಿ ಅವಕ್ಕೆ ತಿನ್ನಾಕ ಸಾಗ್ತೈತಿ, ತಿನ್ನಾಕ ಒಂದಿಟ್ಟು ಅನುಕೂಲ ಆಗ್ತೈತಿ. ಅದಕ್ಕೆ ಆ ಗಿಡದಾಗ ಸ್ಟೆಮ್ ಬರೋ ಅಟ್ಯಾಕ್ ಹೆಚ್ಚಾಕೈತಿ. ಇದೆಲ್ಲ ಕಾರಣ ಆಗಾಕಂದ್ರೆ ಏನೈತಿ, ಗಿಡದ ಸ್ಟ್ರೆಂತ, ಗಿಡದಾಗಿನ ಸ್ಟೋರೇಜ, ಭೂಮಿಯಾಗಿಂತ ತಾಕತ್ತ, ಇದಕ್ಕೆಲ್ಲಕ್ಕೂ ಒಂದ್ಕೊಂದು ಲಿಂಕ್ ಐತಿ ಇದು. ಅದಕ್ಕೆ ನಮ್ಮ ಕನ್ಸೆಪ್ಟ್ದಾಗ ಏನೈತಿ, ಈ ವಿಡಿಯೋದಾಗ ಅದನ್ನೆಲ್ಲ ವಿಸ್ತಾರವಾಗಿ ಹೇಳೋಕ್ಕಾಗಂಗಿಲ್ಲ. ಅದಕ್ಕೆ ಕನ್ಸೆಪ್ಟ್ ಅಷ್ಟು ತಿಳಿಸಿ ಹೇಳ್ತಾನೆ. ಆರ್ಗ್ಯಾನಿಕ್ ಮ್ಯಾಟರ್ ನೀವು ಎಷ್ಟು ಟನ್ ಈಲ್ಡ್ ತಗೊಂಡಿರ್ತೀರಿ ಅಷ್ಟು ಟನ್ ನೀವು ಆರ್ಗ್ಯಾನಿಕ್ ಮ್ಯಾಟರ್ ಆ ವರ್ಷದಾಗ ಸ್ಪ್ಲಿಟ್ ಡೋಸ್ ಇರಲಿ. ನಿಮ್ದು ಏನೈತಿ 2 ಸಲ ಕೊಡ್ರಿ, 1 ಸಲ ತಿಪ್ಪಿ ಖತ ಕೊಡ್ರಿ, ಅದ್ರ ಮ್ಯಾಗ ಮಲ್ಚಿಂಗ್ ಮಾಡ್ಕೋರಿ. ಮತ್ತು ಕಾಯಿ ಚಟ್ನಿ ಟೈಮ್ಗೆ ಏನು ಬೇವಿನ ಹಿಂಡಿ ಹಾಕಿರಿ, ಆಮೇಲೆ ನೀರು ಇಳಿಯೋ ಟೈಮ್ಗೆ ಶೇಂಗಾ ಹಿಂಡಿ ಹಾಕಿರಿ, ಹುಲಗಲಿ ಹಿಂಡಿ ಹಾಕಿರಿ, ಇಲ್ಕಾರ ಸಿಟಿ ಕಂಪೋಸ್ಟ್ ಹಾಕಿರಿ, ಫ್ಯಾಕ್ಟ್ರಿ ಮಳ್ಳಿ ಹಾಕಿರಿ. ಹಿಂಗೇನ್ರಿ ಮಾಡಿಕೆಸಿಂದ ಎಷ್ಟು ಟನ್ ನೀವು ಈಲ್ಡ್ ತಗೊಂಡಿರ್ತೀರಿ ಅಷ್ಟು ಟನ್ ಅದು ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ತೆಳಗೆ ಹೋತಂದ್ರೆ ನಿಮ್ಗೆ ಗಿಡ ಸ್ಟ್ರೆಂತನೂ ಕಡಿಮೆ ಆಗಂಗಿಲ್ಲ. ಮತ್ತು ಈಲ್ಡನು ಏನೈತಿ ನೀವು 20 ವರ್ಷ ತನಕನೂ ಐತಿ ಅದೇ ಲೆವೆಲ್ದಾಗ ನೀವು ಬೆಳ್ಕೋತ ಹೋಗ್ತೀರಿ. ಅದ್ರಾಗ ಏನು ನಿಮಗೂ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಈಗ ನಮ್ಮ ಕನ್ಸೆಪ್ಟ್ದಾಗ ಏನೈತಿ, ವರ್ಷ ತಿಪ್ಪಿ ಖತ ಹಾಕೋದು, ಅದ್ರ ಮ್ಯಾಗ ಮಲ್ಚಿಂಗ್ ಮಾಡೋದು. ತಿಪ್ಪಿ ಖತ ಮೊದಲು ತೆಳಗೆ ಹಾಕೊಳ್ಳೋದು, ಅದ್ರ ಮ್ಯಾಗ ಕಬ್ಬಿನ ರೌಂದಿ ಮಲ್ಚಿಂಗ್ ಮಾಡಿಬಿಡೋದು. ಈ ಥರ ನಮ್ದು ಕನ್ಸೆಪ್ಟ್ ಐತಿ. ನಮ್ಮ ಪ್ಲಾಟ್ ರಿಜಿಸ್ಟ್ರೇಷನ್ ಏನೈತಿ, ಹೊಸ ರೀಕಟ್ ಪ್ಲಾಟ್ದು ಈಗೇನು ಬಾಟಮ್ ಹಿಡಿತೈತಿ ಆ ಥರ ರಿಜಿಸ್ಟ್ರೇಷನ್ ಈಗ ಚಾಲೂ ಆಗಿದಾವು. ಅದ್ರ ಬಗ್ಗೆ ಏನರೇ ಎನ್ಕ್ವೈರಿ ಮಾಡೋದಿತ್ತಂದ್ರೆ ನೀವು ಈ ನಂಬರ್ ಮ್ಯಾಗ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ಬೋದು. ಅದ್ರದ್ದು ಫೀಸ್ ಎಷ್ಟೈತಿ, ಏನೈತಿ, ಅದ್ರ ಬಗ್ಗೆ ಎಲ್ಲ. ಆದ್ರೆ ಇದೇನೈತಿ, ನಮ್ಮ ಕಡೆ ಯಾರು ಪ್ಲಾಟ್ ರಿಜಿಸ್ಟರ್ ಮಾಡಿಸೋರ್ದಾರು ಅವರು ತಿಪ್ಪಿ ಖಾತ ಮತ್ತು ಕಬ್ಬಿನ ರೌಂದಿ ಇವು ಎರಡೂ ಈಗ ಅವೈಲೇಬಲ್ ಆಗ್ತಿರ್ತಾವೆ. ಮುಂದೆ ಹೋಗಿ ಏಪ್ರಿಲ್ ಚಟ್ನಿದಾಗ ನಾನು ನಿಮಗೆ ಹೇಳಂತಲೇ ಕಬ್ಬಿನ ರೌಂದಿ ಮಲ್ಚಿಂಗ್ ಮಾಡ್ರಿ ಅಂದ್ರೆ ಅವಾಗ ಕಬ್ಬಿನ ರೌಂದಿ ನಿಮ್ಗೆ ಸಿಗಂಗಿಲ್ಲ. ಈಗ ಸಿಗ್ತಿರ್ತೈತಿ, ಈಗ ಸೋರ್ಸ್ ಐತಿ ಅನ್ಕತಕ್ಕನ ಸ್ಟಾಕ್ ಮಾಡಿಡ್ರಿ. ಮುಂದೆ ಹೋಗಿ ನಾ ಹೇಳಂತಲೇ ಆಮೇಲೆ ನಮ್ಮ ಕಡೆ ಇಲ್ಲ, ನಮ್ಮ ಕಡೆ ಸಿಗಂಗಿಲ್ಲ, ಈ ಕಾರಣ ಬರಬಾರ್ದು. ಅದಕ್ಕೆ ಈಗ ನಾ ನಿಮ್ಗೆ ಅವೇರ್ ಮಾಡ್ತಾ ಇದ್ದೀನಿ. ಅಂದ್ರೆ ಈಗ ನೀವು ಎಲ್ಲ ಈ ತಯಾರಿದಿಂದ ಈಗ ನೀವು ಇದ್ರಿ ಅಂದ್ರೆ ಮುಂದೆಲ್ಲ ಸುಲಭ ಆಗ್ಕೋತ ಹೋಗ್ತೈತಿ. ಅದೇ ಥರ ಈಗ ಹೊಸ ರೀಕಟ್ ಪ್ಲಾಟ್ ಏನೈತಿ, ಇನ್ನು ಮೇನ್ ನಮ್ದು ಏನೈತಿ ಸಬ್ಜೆಕ್ಟ್ ಅದ್ರ ಮ್ಯಾಗ ಬರೋನು. ಈಗೇನು ಬಾಟಮ್ ಹೊಡಿಯೋದೈತಿ, ಬಾಟಮ್ ಹೊಡಿಯೋದು ಪಡ್ಗೊಳ್ದು ಏನು ಪೂರ್ವ ತಯಾರಿ ಏನು ಮಾಡ್ಕೊಳ್ಳೋದೈತಿ ಅಂದ್ರೆ ನಿಮ್ದು ಕಡ್ಡಿ ಪೂರ್ತಿ ಈಗ ಮ್ಯಾಚ್ಯೂರ್ ಬಂದಿರಬೇಕು. ರೀಕಟ್ ತಗೊಳಕ ಈಗ ರೆಡಿ ಆಗಿತ್ತಂದ್ರೆ ನೀವೇನೈತಿ ಜನವರಿ 20 ಮುಂದೆ ಏನೈತಿ ರೀಕಟ್ ಪ್ಲ್ಯಾನಿಂಗ್ ಮಾಡ್ಕೋಬೋದು. ಈಗೇನು ಮಾಡ್ಕೊಳ್ದೈತಿ, ಈಗ ತೆಳಗ ತಿಪ್ಪಿ ಖತ ಹಾಕೊಳ್ದೈತಿ, ಅದ್ರ ಮ್ಯಾಗ ಒಂದಿಟ್ಟು ಸೂಪರ್ ಫಾಸ್ಫೇಟ್ ಮತ್ತು ಗಂಧಕ ಎಷ್ಟೆಷ್ಟು ಡೋಸ್ ಹಾಕೋದೈತಿ ಏನೈತಿ ಅದ ನೀವು ಪ್ಲಾಟ್ ರಿಜಿಸ್ಟರ್ ಮಾಡಂತೆ ನಿಮಗೆ ಹೇಳತ್ತನ್ನ. ಆವಾಗ ಅದನ್ನು ಹಾಕ್ಕೊಂಡು ಅದ್ರ ಮ್ಯಾಗ ಕಬ್ಬಿನ ರೌಂದಿ ಮಲ್ಚಿಂಗ್ ಮಾಡಿ ಪೂರ್ತಿ ಈ ಥರ ಫುಲ್ ರೆಡಿ ಮಾಡಿ ಇಟ್ಕೋಬೇಕು. ಚಟ್ನಿಗಿಂತ ಮೊದಲು ರೂಟ್ ಆ್ಯಕ್ಟಿವೇಶನ್ ಅದು ಮಾಡ್ಕೋಬೇಕು. ನೀವು ಏನು ಆ್ಯಸಿಡ್ ಟ್ರೀಟ್ಮೆಂಟು, ಫಾಸ್ಫರಿಕ್ ಆ್ಯಸಿಡು, ಸಲ್ಫ್ಯೂರಿಕ್ ಆ್ಯಸಿಡು ಬಿಟ್ಟು ಆದ್ರೆ ಏನೈತಿ ರೂಟಿಗೆ ಮತ್ತೇನು ಹ್ಯೂಮಿಕ್ ಆ್ಯಸಿಡ್ ಇದಾದ ಏನೈತಿ ಎಲ್ಲ ನಮ್ಮ ಕನ್ಸಲ್ಟಿಂಗ್ ನೀವು ಪ್ಲಾಟ್ ರಿಜಿಸ್ಟರ್ ಮಾಡಿರಿ ಅಂದ್ರೆ ಅವಾಗ ಯಾವಾಗ ಏನೇನು ಬಿಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲ ಇರ್ತೈತಿ ಅದ್ರಾಗ. ಆ ಪ್ಲಾಟ್ದ ಆ ರಿಜಿಸ್ಟ್ರೇಷನ್ದ ಆಗಿನ ತಯಾರಿ ಈಗಿನ ಹಿಡ್ಕೊಂಡನೇ ನೀವು ಮಾಡ್ಕೋತ ಹೋಗಬೇಕು. ಅಂದ್ರೆ ಮುಂದೆ ನೀವು ಚಟ್ನಿ ತೊಗೊಳಂತಲೇ ಗಿಡ ಫುಲ್ ಸ್ಟ್ರೆಂತ್ಲೆ ತಯಾರಾಕೈತಿ, ಕಡ್ಡಿನೂ ಸರಿಯಾಗಿ ತಯಾರಾಕವು. ಮೊದಲನೇ ವರ್ಷನ ಸರಿಯಾಗಿ ಚಲೋ ಅಂಥದ್ದೊಂದು ಒಂದು ಉತ್ಪಾದನೆ ತೊಗೊಳಕ ನಮ್ಮ ಪ್ಲಾಟ್ ರೆಡಿ ಆಗಬೇಕು. ಈ ವರ್ಷನೂ ಹೋದ ವರ್ಷಗಂತೇನೆ ಬ್ಯಾಸಿಗ್ಯಾಗ ಒಂದಿಟ್ಟು ಮಳೆ ಐತತ ಹೇಳಿದಾರೆ. ಇನ್ನು ಐತಿ ಇರಲಿ ಬಿಡಲಿ ಐತಂದನ ನಾವು ಅನ್ಕೊಂಡು ಹೋಗೋನು ಮತ್ತು ಒಂದಿಟ್ಟು ಜಲ್ದಿನ ಕಡ್ಡಿ ತಯಾರಾಗುವಂಗ ಈಗ ಜನವರಿ ಎಂಡ್ ತನಕ ಏನೈತಿ ಚಟ್ನಿ ತೊಗೊಳ್ತೈತಿ. ಮತ್ತೊಂದು ವಿಷಯ ಅಂದ್ರೆ ಈಗ ಹೊಸ ಪ್ಲಾಂಟೇಶನ್ ಯಾರು ಮಾಡ್ತಿರ್ತಾರೆ, ಈಗ ಕೆಲವೊಂದು ಮಂದಿ ಏನೈತಿ ಡಾಗ್ರೇಜ್ ಪ್ಲಾಂಟೇಶನ್ ಮಾಡ್ತಾರೆ, ಕೆಲವೊಂದು ಮಂದಿ ಏನೈತಿ ಹೊಸ ಕಲಂ ಕಟ್ಟಿದ್ದನ ತಂದು ನರ್ಸರಿ ತಂದು ಕುಣಿಸ್ತಾರು, ಅದನ್ನ ಬಾಟಮ್ ಹೊಡೆದು ಅದನ್ನ ಮ್ಯಾಗ್ ತಗೋತಾರು. ಈಗೇನೈತಿ ಅದು ಹಚ್ಚು ಟೈಮಿಂಗ್ ಅಂದ್ರೆ ಡಿಸೆಂಬರ ಮತ್ತು ಜನವರಿ ಈ ದಿವಸನಾಗನ ಹಚ್ತಿರ್ತಾರು. ಫೆಬ್ರವರಿ 15 ತನಕ ಅದು ರೀಕಟ್ಗೆ ಬರಬೇಕು. ರೀಕಟ್ ತೊಗೊಂಡು ಬಸ್ತಾರು. ಯಾರ್ಯಾರು ನರ್ಸರಿ ಮ್ಯಾಚ್ಯೂರ್ ಆಗಿದ್ದೂ ಸಿಗಂಗಿಲ್ಲ,
ಕಲಂ ಕಟ್ಟಿದ್ದು ಹಂಗೆ ತಂದು ಇಡ್ತಾರೋ ಅದನ್ನ ಸೆಂಡ ಹಂಗೆ ಮ್ಯಾಗ ಬೆಳೆಸ್ಕೋರತ್ತ ಹೇಳಿರ್ತಾರೋ ಅದನ್ನ ಬ್ಯಾಗ್ ಬೆಳೆಸ್ಕೊಳಕ್ ಚಾಲು ಮಾಡ್ತಾರೆ. ಈ ಥರಾಗ ಒಂದಿಟ್ಟು ನಾ ಡೀಪ್ ಆಗಿ ಹೇಳ್ಬೇಕಂತ ನಿಮ್ಗೆ ಅನಿಸ್ತೈತಿ. ಇದು ಫಾರ್ಮರ್ ಅವೇರ್ನೆಸ್ ಇದ್ರಾಗ ಒಂದಿಟ್ಟು ಇರಬೇಕು. ಅದಕ್ಕೆ ನಾ ಇದ್ರಾಗ ಒಂದಿಟ್ಟು ಸೂಕ್ಷ್ಮವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಇದ್ರಾಗ ಏನೈತಿ, ನಾವು ಮೊದಲು ಡಾಗ್ರೀಸ್ ಹಚ್ತೀವಿ. ಡಾಗ್ರೀಸ್ ಹಚ್ಚಂತಲೇ ಆಮೇಲೆ ಅದಕ್ಕೆ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಅದಕ್ಕೆ ಕಲಂ ಕಟ್ಕೊಂಡು ಅದಕ್ಕೆ ಬೆಳೆಸ್ಕೋತಿದ್ವಿ. ಇದಾತು ನಮ್ಮದು ಹಳಿ ಮೆಥಡ್. ಈ ಹೊಸ ಮೆಥಡ್ದಾಗ ಏನೈತಿ, ಗ್ರಾಫ್ಟೆಡನ್ನು ಕಲಂ ಕಟ್ಟಿದ್ದು ನರ್ಸರಿ ತಂದು ಗಿಡ ತಂದು ಹಚ್ಚಿ ಬೆಳೆಸೋದು. ಇದೊಂದು ಹೊಸ ಕಾನ್ಸೆಪ್ಟ್ ಬಂದೈತಿ ಈಗ. ಮತ್ತು ರೈತರು ಈಗ ಅದನ್ನ ಮಾಡಕ್ಕೆ ನೋಡ್ತಾರೋ. 1 ವರ್ಷ ಲಘು ಬರ್ತೈತಿ. 1 ವರ್ಷ ಪೀಕ್ ಲಘು ತೊಗೊಳೋದಕ್ಕಿಂತ ಸೇಫವಾಗಿ ಚಲೋ ತಂಗಿ ಗಿಡ ಬೆಳೆಸ್ಕೊಂಡು ಗಿಡ ರೆಡಿ ಮಾಡ್ಕೊಂಡು ಯಾವಾಗಲೂ ಚಲೋ ಇರ್ತೈತಿ. ನಮ್ಮ ದೃಷ್ಟಿಯಲ್ಲಿ ಕೇಳ್ರಿ ಅಂದ್ರೆ ಫಸ್ಟ್ ಡಾಗ್ರೇಜನ್ನ ಹಚ್ಕೋಬೇಕು. ಆಮೇಲೆ ತನ ಅದ್ರ ಜಾಗದ ಮ್ಯಾಗ ಅಲ್ಲೇ ಅದಕ್ಕೆ ಕಲಂ ಕಟ್ಟಿ ಬೆಳೆಸಿದ್ದು ಗಿಡ ಬೆಳೆಸಿದ್ದು ಅಗ್ದಿ ಒಳ್ಳೇದು, ಎಲ್ಲರಿಗಿಂತ ಒಳ್ಳೇದು ಅದೈತಿ. ಈಗ ಕಲಂ ಕಟ್ಟಿದ್ದು ಏನೈತಿ, ನರ್ಸರಿ ನಾವು ತಂದು ಹಚ್ತೀವಿ, ಅದು ಒಂದು ದೃಷ್ಟಿಲೇ ಓಕೆ. ಆದ್ರೆ ಅದಕ್ಕೂ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಅದಾವ. ಅವು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಅದಾವಂದ್ರೆ, ಯಾವಾಗ ನೀವು ಅವು ನರ್ಸರಿ ಹಚ್ಚೋ ಟೈಮ್ಗೆ ಹೋಗಿ ನೋಡಬಾರ್ದು. ನೀವು ಯಾರು ನರ್ಸರಿ ಅದಾನು ಆ ನರ್ಸರಿ ಇದಾವ ಕಡೆ ಯಾವಾಗ ಡಾಗ್ರೇಜ್ ಹಚ್ಚಿದಾನು ಅವಾಗಿಂದ ಹಿಡ್ಕೊಂಡು ನಿಮ್ದು ಅಬ್ಸರ್ವೇಷನ್ ಅಲ್ಲಿ ಬೇಕು. ಅದು ಡಾಗ್ರೇಜ್ ಯಾವ ಥರ ಬೆಳೆದಿತ್ತು, ಡಾಗ್ರೇಜ್ ಎಷ್ಟು ಬೆಳೆದಿತ್ತು. ಯಾಕಂದ್ರೆ ದೊಡ್ಡ ಸಣ್ಣ ಪಿಶ್ವಿದಾಗಿಂದ ತೆಗೆದು ದೊಡ್ಡ ಪಿಶ್ವಿದಾಗ ಅದರದ ಪ್ಲಾಂಟೇಶನ್ ಮಾಡಿ ಅದ್ರಾಗ ಅದನ್ನು ಬೆಳವಣಿಗೆ ಮಾಡಿಕೊಂಡು ಅದಕ್ಕೆ ಕಲಂ ಕಟ್ತಿರ್ತಾರೆ. ಒಂದು ಮಾತೈತಿ, ತಿಳ್ಕೊಂಡು ಇದನ್ನು ನೀವು ಮಾಡ್ಕೊಂಡ್ರೆ ಭಾಳ ಚಲೋ ಆಕೈತಿ. ಡಾಗ್ರೇಜ್ ಎಷ್ಟು ಫುಲ್ ಬೆಳೆದಿದ್ದಿರ್ತೈತಿ ಮತ್ತು ಅವಾಗ ನೀವು ಕಲಂ ಕಟ್ತೀರಿ, ಅದು ನಿಮ್ಗೆ ಕಲಂ ಮ್ಯಾಗ ಬರಾಕೂ ಕಾಡಂಗಿಲ್ಲ ಮತ್ತು ರೀಕಟ್ ತೊಗೊಳಂತಲಿ ಗಿಡ ತಯಾರಾಗಕ್ಕೂ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಈಸಿಲಿ ನಿಮಗೆ ಹೆಚ್ಚು ಗೊಬ್ಬರನೂ ಕೊಡಕತ್ತಂಗಿಲ್ಲ. ಅಷ್ಟಷ್ಟು ಗೊಬ್ಬರ ಏನು ನೀವು ಕೊಟ್ಕೋತ ಹೋಗ್ತೀರಿ ಅದ್ರಾಗನ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿ ಗಿಡ ತಯಾರಾಗಿಬಿಡ್ತೈತಿ. ಈಗ ನೀವು ನಿಮ್ಮ ಹೊಲದಾಗ ಡಾಗ್ರೇಜ್ ಹಚ್ತೀರಿ, ಅವಾಗ ನಿಮ್ಗೆ ಅನುಭವ ಬಂದಿರ್ತೈತಿ. ಇದು ಯಾವ್ದು ಫುಲ್ ಡಾಗ್ರೇಜ್ ಬೆಳವಣಿಗೆ ಆಗಿರ್ತೈತಿ. ಡಾಗ್ರೇಜ್ ಎಲ್ಲ ಕಡೆ ಬಳ್ಳಿ ಒಂದ್ರಾಗ ಒಂದು ಹಿಂಗೆ ಕೂಡ್ಕೊಂಡಿರ್ತಾವೆ. 2 ಪಟ್ನಾಗಿನೂ ಬಂದು ತುದಿಗೆ ಕೂಡಿರ್ತಾವೆ. ಕಟ್ ಮಾಡಿ ತೆಗಿಯುವಾಗ ಭಾಳ ತ್ರಾಸ ಆಗ್ತಿರ್ತೈತಿ. ಆ ಡಾಗ್ರೇಜ್ ಪ್ಲಾಟ ಆ ಪಡ ಯಾವಾಗೂ ಗಿಡಗಳು ತಯಾರಾಗಾಕ ಯಾವಾಗೂ ಕಾಡಂಗಿಲ್ಲ. ಈಸಿಲಿ ತಯಾರಾಗಿಬಿಡ್ತೈತಿ. ಮತ್ತು ಕಲಂ ಕಟ್ಟುವಾಗ ಯಾವಾಗ ಕಲಂ ಕಟ್ಟವ್ರ ಅದ್ರಾಗಿನ ಕಡ್ಡಿ ಹುಡ್ಕ್ಯಾಡಿ ಚಲೋ ಅಂತವ್ 2 ತೊಗೊಂಡು ಅಗದಿ ತೀರ ತೊಗೊಂಡು ಕಟ್ತಿರ್ತಾರು. ಅವು ಸಿಗಂಗಿಲ್ಲ, 2 ಕಟ್ಟಕ್ಕೆ ಸಿಗಂಗಿಲ್ಲ ಅಂದ್ರೂ ಹೆಂಗರೆ ಮಾಡಿ ಒಟ್ಟು ಅದಕ್ಕೆ ಜೋಡಿಸ್ಬಿಟ್ಟಿರ್ತಾರು. ಕಲಂ ಕಟ್ಟಿದ್ದ ಒಂದು ಗೇನ್ಕಿಂತ ಹೆಚ್ಚು ಎತ್ತರಕ್ಕೆ ಬರಂಗಿಲ್ಲ. 2-3 ಕಣ್ಣು ಅಷ್ಟೇ ಬ್ರೌನ್ ಆಗ್ತಾವು. ಅದ್ರ ಮ್ಯಾಗನ ನಾವು ಅಷ್ಟೇ ಆಯ್ತು ತಗೋ ಬಾಟಮ್ ಹೊಡ್ಯಾಕೆ ಬರ್ತಂದ್ರೆ ನಾವು ಅಷ್ಟ್ರ ಮ್ಯಾಗ ಅದನ್ನು ಬಾಟಮ್ ಹೊಡೆದು ಅಷ್ಟೇ ಡಾರ್ಮಿಕ್ಸ್ ಹಚ್ಕೊಂಡು ತಗೋತೀವಿ. ಉಲಾಂಡೇನು ತಯಾರಾಗಂಗಿಲ್ಲ. ಫಸ್ಟ್ ವರ್ಷ ಕಡ್ಡಿ ತಯಾರಾಗೋ ತನಕ ದೂರಿಂದ ಮಾತು. ನೀವು ಅದಕ್ಕೆ ಏನು ಬೇಕಾದ ತೆಳಗಿಂದ ಮ್ಯಾಗಿಂದ ಉಣಿಸಿರೋನು ಅದೇನು ತಯಾರಾಗಂಗಿಲ್ಲ. ಅದೇ ಥರ ಏನೈತಿ, ಫಸ್ಟ್ ಡಾಗ್ರೀಸ್ ಹಚ್ಕೋರಿ, ಫುಲ್ ಬೆಳೆಸ್ಕೋಬೇಕು. ಆಮೇಲೆ ತನ ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ಕೋಬೇಕು. ಈಗೇನೈತಿ, ಈ ಥರ ಮಾಡಿದ್ದನು ಅನುಕೂಲ ಆಗ್ತೈತಿ. ಆದರೆ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ನಾ ಏನು ಹೇಳ್ತಾ ಇದ್ದೀನಿ ತಿಳ್ಕೊರಿ. ನೀವು ಡೈರೆಕ್ಟ್ ಗ್ರಾಫ್ಟೆಡ್ ನರ್ಸರಿ ತಂದು 10,000 ಇದ್ದೀರಂದ್ರೆ ಆ ನರ್ಸರಿ ಹೈಟ್ ಏನೈತಿ ಮಿನಿಮಮ್ 5.5 ಫೂಟ್ ಬೇಕು. ಮಿನಿಮಮ್ 5.5 ಫೂಟ್ದಿಂದ 6 ಫೂಟ್ ನಮ್ಮ ತಲೆ ಬರ್ಬರಿ ಇಷ್ಟರೇ ಬೇಕು. ಮಿನಿಮಮ್ 5.5 ಫೂಟರೇ ಬೇಕು. 5.5 ಫೂಟ್ ಬೇಕು. ಆ 5.5 ಫೂಟ್ದಾಗಿಂದ ಕೆಳಗಿನ ಸೈಡ್ದಿಂದ 4 ಫೂಟ್ ತನಕ ಕಡ್ಡಿ ಮ್ಯಾಚೂರ್ ಆಗಿದ್ದಿರ್ಬೇಕು. ಕೆಳಗಿಂದ 4 ಫೂಟ್ ಅಂದ್ರೆ ನಮ್ಮ ನಡದ್ಕಿಂತ ಮ್ಯಾಗಿನ ತನಕ ಕಡ್ಡಿ ಮ್ಯಾಚೂರ್ ಆಗಿದ್ದು ಬ್ರೌನ್ ಆಗಿದ್ದಿರ್ಬೇಕು. ಮ್ಯಾಗಿಂದ ಒಂದು ಏನೈತಿ ಫೂಟ್ 1.5 ಫೂಟ್ ಏನು ವೈಟ್ ಕಲರ್ ಇರಲಿ ಇಲ್ಕರ ಹಸಿರು ಇರಲಿ ನಡಿತೈತಿ. ತೆಳಗಿಂದ 4 ಫೂಟರೇ ಮಿನಿಮಮ್ ಮ್ಯಾಚೂರ್ ಆಗಿದ್ದು ಇರಬೇಕು. ಕಡ್ಡಿ ದಪ್ಪ ಆಗಿದ್ದು ಇರಬೇಕು. ಈ ಥರ ನರ್ಸರಿ ನಿಮ್ಗೆ ಎಲ್ರಿ ಸಿಕ್ಕು ಅಂದ್ರೆ ತಂದ ನೀವು ಮಾಡ್ರಿ. ಮತ್ತು ಅದು ನೀವು ಆ ನರ್ಸರಿ ಪರ್ಚೇಸ್ ಮಾಡುವಾಗ ಕೊಂಡು ತಗೊಳ್ಳೋತ್ನಾಗ ನೀವು ಎನ್ಕ್ವೈರಿ ಮಾಡಬೇಕು, ಅದನ್ನು ನೋಡಬೇಕು. ಆ ಡಾಗ್ರೇಜ್ ನರ್ಸರಿ ಯಾವಾಗಿಂದ ಐತಿ, ಏನು ಮಾಡಿರ್ತಾರು, ಹೋದ ವರ್ಷ ಡಾಗ್ರೇಜ್ ಏನು ನರ್ಸರಿ ಏನು ಸ್ಟಾಕ್ ಉಳಿದಿರ್ತಾವು ಅದನ್ನು ಬಾಟಮ್ ಹೊಡೆದು ಮತ್ತು ಈ ವರ್ಷ ಬೆಳೆಸ್ಕಿಸಿಂದ ಅದ್ರ ಮ್ಯಾಗ ಕಲಂ ಕಟ್ಟಿರ್ತಾರು. ಅವು ಏನೈತಿ 2 ವರ್ಷ ಆ ಬ್ಯಾಗ್ನಾಗನ ಬೇರೆ ಇರ್ತಾವು.
ಅವು ಬ್ಯಾಗ್ದಾಗಿಂದ ಹೊರಗೆ ಬಂದಿರಂಗಿಲ್ಲ. ಬ್ಯಾಗ್ದಾಗಿಂದ ಹೊರಗೆ ಬರಬಾರ್ದ ಮ್ಯಾಗ ಶಿಫ್ಟಿಂಗ್ ಮಾಡ್ಕೋತಿರ್ತಾರು. ಅದ್ರ ಬೇರೆ ಏನೈತಿ ಒಳಗಿಂದ ಹಿಂಗೆ ಸುತ್ತಾಕಿರ್ತಾವ. ಅದ್ರ ಸಿಂಬಿ ಆಗಿರ್ತೈತಿ, ಕಾಯಿಲಿಂಗ್ ಆಗಿರ್ತೈತಿ. ಆ ಕಾಯಿಲಿಂಗ್ ಆಗಿದ್ದ ಬೇರೆ ಏನೈತಿ ನೀವು ತಂದು ನಿಮ್ಗೆ ಭೂಮ್ಯಾಗ ಹಚ್ಚಿ ಎಷ್ಟು ಬೆಳ್ಸಾಕ್ ನೋಡ್ರ ಅದು ಕಾಯಿಲಿಂಗ್ ಆಗಿದ್ದ ಬೇರು ಆ ಪ್ಲ್ಯಾಂಟು ಬೆಳೆಯಂಗಿಲ್ಲ, ಆ ಗಿಡ ಬೆಳೆಯಂಗಿಲ್ಲ. ಅದಕ್ಕೆ ನೀವು ಡಾಗ್ರೇಜನು ಯಾರು ನರ್ಸರಿ ಮಾಡೋರು ಇರ್ತಾರೋ ಅವ್ರ ಕಡೆ ನೀವು ಮ್ಯಾಗ ಹೋಗಿ ನಿಮ್ಮ ನರ್ಸರಿ ಏನದಾವು ಫಸ್ಟ್ ಬುಕ್ ಮಾಡಬೇಕು. ಅದ್ರ ಮ್ಯಾಗ ನಿಮ್ಮದು ವಾಚ್ ಇರಬೇಕು. ಅವು ಈಗ ಯಾವಾಗ ತುಂಬೆ ಅದಾರು, ಯಾವಾಗ ಶಿಫ್ಟಿಂಗ್ ಮಾಡಿದ್ದೈತಿ, ಯಾವಾಗ ಸಣ್ಣ ಪಿಶ್ವಾಗಿಂದ ದೊಡ್ಡ ಪಿಶ್ವಾಗ ಹಾಕಿ ಇದನ್ನ ಮಾಡಿದ್ದೈತಿ, ಒಂದೇ ಜಾಗಕ್ಕೆ ಅದು ಎಷ್ಟು ತನಕ ಐತಿ. ಈಗೇನೈತಿ ಒಮ್ಮೆ ಕಲಂ ಕಟ್ಟಿ ಅಂದ್ರೆ ಅಲ್ಲಿಂದ ಅಳ್ಗಾಡ್ಸಕ್ಕೆ ಬರಂಗಿಲ್ಲ, ತೆಳಗೆ ಪೇಪರ್ ಹಾಕಿದ್ದೈತೋ ಇಲ್ಲೋ ಇದನ್ನೆಲ್ಲ ನೀವು ನೋಡ್ಕೊಂಡು ಕೇಸಿಂದ ಆಮೇಲೆ ನೀವು ಅದನ್ನು ಸರಿಯಾಗಿ ಅದ ವರ್ಷ ಹಚ್ಚಿದ ಡಾಗ್ರೇಜ್ ಇತ್ತಂದ್ರನ ಅದನ್ನು ಪರ್ಚೇಸ್ ಮಾಡಿ ನೀವು ತಂದು ಹಚ್ಕೋಬೋದು. ಅದಕ್ಕೆ ಏನು 20-30 ರೂಪಾಯಿ ಹೆಚ್ಚಿಗೆ ಕೊಟ್ರೂ ಏನು ಪ್ರಾಬ್ಲಮ್ ಇಲ್ಲ. ಖರೆ ಈ ರೂಲ್ಸ್ ಆ್ಯಂಡ್ ಕಂಡೀಷನ್ದಾಗ ಏನೈತಿ ನಿಮ್ಮದು ದ್ರಾಕ್ಷಿ ಗ್ರಾಫ್ಟೆಡ್ ನರ್ಸರಿ ಸಿಗೋದು ಬಹಳ ಮುಷ್ಕಿಲ್ ಐತಿ. 99% ಒಂದು 100 ನರ್ಸರಿದಾಗಿಂದ ಒಂದು 2-3 ಕಡೆನೇ ಇಂಥ ನರ್ಸರಿ ಇರ್ತಾವೆ. ಮತ್ತು ನನಗರೆ ಅನ್ಕ ಈ ಕಡೆ ಏನೈತಿ ಬಿಜಾಪುರ ಕರ್ನಾಟಕ ಈ ಏರಿಯಾದಾಗ ಆ ಥರ ನರ್ಸರಿ ನನಗನ್ಕ ಇದ್ದಿರಬೇಕು, ಇಲ್ಲ ಅನ್ನಂಗಿಲ್ಲ. ಆದ್ರೆ ನನಗನ್ಕ ನನಗೂ ಕಂಡಿಲ್ಲ, ನನಗೂ ಗೊತ್ತಿಲ್ಲ. ಇದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಅದಕ್ಕಾಗಿ ಇವು ಏನೈತಿ ಇದನ್ನಷ್ಟು ತಿಳ್ಕೊಂಡು ನೀವು ಮಾಡ್ಕೊಂಡ್ರಿ ಅಂದ್ರೆ ನನಗೆ ಅದ್ರಕ್ಕಿಂತನೂ ಬೆಟ್ರ್ ಏನೈತಿ ನೀವು ಡಾಗ್ರೇಜ್ ಹಚ್ಚಿರಿ, ಅದಕ್ಕೆ ಕಲಂ ಕಟ್ಟ್ರಿ. 1 ವರ್ಷ ಹೋಗೋಯ್ತಕ್ಕ ಆದ್ರೆ ಸೇಫವಾಗಿ ಬೆಳೆ ಬರ್ತೈತಿ. ಅಂಥ ನರ್ಸರಿ ಹಚ್ಚಿರೂ ನೀವು ಫಸ್ಟ್ನೇ ವರ್ಷ ಏನು ಬೆಳೆ ಬರಂಗೇ ಇಲ್ಲ. ಇದೊಂದು ನಿಮ್ಗೆ ಏನೈತಿ ಮಾಹಿತಿ ಹೇಳೋ ಸಲುವಾಗಿ ಇದೊಂದು ವಿಡಿಯೋ ಮಾಡಿದ್ದು. ಅದೇ ಥರ ಏನೈತಿ ಈಗ ನಾ ಏನು ಹೇಳಿ ಹೊಸ ರಿಜಿಸ್ಟ್ರೇಷನ್ ಚಾಲು ಆಗೈತಿ. ನೀವು ದರಿಕಟ್ ಪ್ಲಾಟ್ ಇತ್ತಂದ್ರೆ ಈಗ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಪ್ಲಾಟ್ ರಿಜಿಸ್ಟರ್ ಮಾಡಬೇಕು. ಧನ್ಯವಾದ.